ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ವಿಡಿಯೋ ಏನಂತ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ IPL ಮುಗಿದ್ದು ನೆಕ್ಸ್ಟ್ ಡೇ ಈ ವಿಡಿಯೋನ ಮಾಡ್ಕೊಂಡಿರೋದು ನಾನು. ಮನೆಯವ್ರು ಎಲ್ಲರಿಗೂ ಮಾಡಿದ್ದೀನಿ, ಬಟ್ ಅವ್ರ ರಿಯಾಕ್ಷನ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಜಾಮೂನ್ ನೋಡಿ ಇಷ್ಟ ತನಕ ಚಿಕನ್ ತಿನ್ನಕ್ ನನ್ಗೆ ಹುಚ್ಚ. ಅದು ಬೇರೆ ಸೀರಿಯಸ್. ನೀನೇನೋ ಬೈಬಾರ್ದು ನಂಗೆ. ಫಸ್ಟ್ ಬೈಯಲ್ಲ ಅಂತ ಪ್ರಾಮಿಸ್ ತಮಾಷೆ ಮಾಡ್ತೀರನ್ರೋ ಬದ್ಮಾಶ್ ಬೇವರ್ಸಿಗಳ. ಪ್ಲೀಸ್. ಏನ್ ಮಾಡ್ತೀವಿ? ನಿನ್ನೆ ಯಾರು ವಿನ್ ಆದ್ರು IPL ಅಲ್ಲಿ? RCB. ದುಡ್ಡು ಯಾರತ್ರ? 25,000 ಯಾರತ್ರ? ಬೆಟ್ಟಿಂಗ್ ಆ್ಯಪ್. ನಿಜ, ನಿಜವಾಗ್ಲೂ 25,000 ಇಸ್ಕೊಂಡಿದ್ದೆ ನಾನು. ಈ ತಿಂಗಳು ಇಂಕ್ರಿಮೆಂಟ್ ಆಗಿತ್ತಾ ನಿನ್ಗೆ? ಅದಕ್ಕೆ ಹೇಳಿರ್ಲಿಲ್ಲ ನನಗೆ. ಏನ್ ಸಿಗ್ತಾ ಇಲ್ಲ ತಂದ? ನಾನು ಹೇಳಿಲ್ವಾ ಫಸ್ಟೇ? ಪ್ರಾಮಿಸ್ ಮಾಡಿರ್ಲಿಲ್ವಾ? ಸೀರಿಯಸ್ಲಿ ಕೇಳಿ ಇವ್ರನ್ನ ತೋರಿಸ್ತೇನೆ. ಅಲ್ಲ, ಬರುತ್ತಂತೆ ಅಮೌಂಟು. ಒಂದ್ ವಾರ ವೆಯ್ಟ್ ಮಾಡ್ಬೇಕು. 25,000 ಹಾಕಿದೀನಿ, 25 ಲಕ್ಷ ಬರುತ್ತಂತೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನಿಜ, ಇವರು ಅದಕ್ಕೆ ಅಂದ್ರು ಕಮ್ಮಿ ದುಡ್ಡಲ್ವಾ, ಹಾಕು ನೋಡೋಣ ಅಂತ. ಅದ್ ಬಂತು 25 ಲಕ್ಷ. ಆದ್ರೆ ಅದು ಕೊಡ್ಬೇಕು. ಅವ್ರು ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸೀರಿಯಸ್ಲಿ ಅದೇ ಬೆಟ್ಟಿಂಗ್ ಆಡೋದ್ರಿಂದ ಏನಾಗ ಗೊತ್ತಾಯ್ತು. ಅವ್ರಿಗೆ ಇದಕ್ಕೂ ಲಿಂಕೇ ಇಲ್ಲ. ಈಚೆ ಆಗ್ತಾರಂತೆ. ಅವನೊಬ್ಬ ಮನೇನೆ ಹಾಳು ಮಾಡ್ಕೊಂಡು ನನ್ ಗಾಡಿಯಲ್ಲಿ. ಪಾಪ ಅವ್ರ ಅಪ್ಪದ ಇವಾಗ್ಲೂ ಸಾಲ ತೀರ್ಸ್ತಾವ್ರು. ಯಾರು? ಇವ್ರು. ಅಲ್ಲ, ಅದಕ್ಕೆ ನಾನು ಜಾಸ್ತಿ ಹಾಕಿಲ್ಲ. ಇದೊಂದ್ಸತಿ ನೋಡ್ಬಿಡೋಣ ಅಂದ್ಬಿಟ್ಟು 25,000 ಹಾಕಿದ್ದೀನಿ. ನೋಡಲ್ಲಿ ಇವಾಗ ಕೊಡ್ಲಿಲ್ವಾ ಲಚ್ಚು ಅಂತ. ಬರುತ್ತಂತೆ 25 ಲಕ್ಷ. ಸುಮ್ಮನೆ ಬರ್ತೈತೆ. ಒಂದ್ 50 ಗ್ರಾಮ್ ಒಡವೆ ಮಾಡಿಸ್ಕೊಂಡ್ಬಿಡೋಣ 25 ಲಕ್ಷ ರೂಪಾಯಿ. ನಂಬ್ತಾನೆ ಇಲ್ವಲ್ಲ. ನಿಜ ಅಲ್ದಲ್ಲ ಏನು? ನಿಮ್ ಹತ್ರ ನಾನು 25,000 ಹಾಕೊಂಡ ಇಲ್ವಾ? ಯಾಕೋ ನಿನ್ ಅದಕ್ಕೆ ನಿನ್ ವ್ಯವಹಾರ ಕೂಡ ಕೊಡ್ಬಾರ್ದು. ನಿನ್ ಕೈಗೆ ಇದು ಕೊಟ್ಟಷ್ಟು ನಿನ್ ಭಾರಿ ಸೊ ಅಮ್ಮ ಇಲ್ಲಿಗೆ ಪ್ರ್ಯಾಂಕ್ ಆದರೂ ಆಲ್ರೆಡಿ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದನ್ನೆಲ್ಲ ಇಲ್ಲಿಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ತುಂಬ ಸಖತ್ತಾಗಿ ಬೈದಿದ್ದಾರೆ. ಅಚ್ಚ ಕನ್ನಡ ಸಂಸ್ಕೃತ ಎಲ್ಲ ಉಪಯೋಗಿಸ್ಕೊಂಡು. ಯು ಆರ್ ಪ್ರಾಂಕ್ಡ್. ಬಿಡು, ಜಾಸ್ತಿ ಮಾತಾಡ್ಬೇಡ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಮತ್ತೆ ಏನ್ ಕೇಳಿದ್ರೆ? ನಾನೇನ್ ಬುಕ್ ಮಾಡಿದೀನಿ ನಿನ್ಗೆ? ಅದೇನು ವಾಪಸ್ ಅವ್ರು ದುಡ್ಡು ಕೊಡಲ್ವಾ ನಂಗೆ? ನೀನ್ ಅದನ್ನ ಹೇಳ್ಬೇಡ, ನನಗೆ ಇದನ್ನ ಹೇಳು. ಬೆಟ್ಟಿಂಗ್ ಆ್ಯಪ್ ಯಾಕೆ ನಮ್ದೆ ಅಂತ ಹೇಳು. ನಮ್ದ ನೀನು? ಒಟ್ಟಲ್ಲಿ ನಮ್ದ ನೀನು? ಅದನ್ನ ಹೇಳು ಫಸ್ಟು. ನಮ್ದೇ ತಾನೆ ಗಾಯ್ಸ್ ಪ್ರ್ಯಾಂಕ್ ಆದ್ರು ನೋಡಿ. ನನ್ನ ಫಸ್ಟ್ ಪ್ರ್ಯಾಂಕ್ ಪಾಸ್ ಆಯಿತು. ಸೊ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ನನಗೆ ವ್ಲಾಗ್ ಆಗಲಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಎಡಿಟಿಂಗಿಗಂತೂ ಆಗ್ತಾನೆ ಇಲ್ಲ. ಎಷ್ಟೊಂದು ದಿನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರು ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ಎಡಿಟಿಂಗೇ ಆಗಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ಸ್ ಮುಗಿಯುತ್ತೆ. ಅಷ್ಟರಲ್ಲಿ ನಾನು ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ. ಎಕ್ಸಾಮ್ಸ್ ಆದಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಏನಪ್ಪ ವೀಡಿಯೋ ಮಾಡ್ತಾ ಇರೋ ವಿಶೇಷ ಅಂದರೆ, ತುಮಕೂರಿಗೆ ಹೊರಟಿದ್ವಿ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಅಮ್ಮ ರೆಡಿಯಾಗು ಅಂದರೆ ರೆಡಿ ಆಗಬೇಕು, ರೆಡಿಯಾಗಿ ಹೊರಡ್ತೀವಿ. ಸೊ ನನ್ನ ಜೊತೆ ನೀವು ಕೂಡ ಕಾಯ್ತಾರೆ. ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಏನೂ ಗೊತ್ತಿಲ್ಲ. ಸೊ
ಫಸ್ಟ್ ಸಡನ್ಲಿ ಕಾಲ್ ಬಂತು ಅಂಗನವಾಡಿಗೆ ಅಂಗನವಾಡಿಗೆ ಬನ್ನಿ ಅಂತ. ಸೊ ಪಾಪುನ ಎತ್ಕೊಂಡು ನಾನು ಊರೊಳಗಡೆ ಹೊರಟೆ. ಆ್ಯಕ್ಚುಲಿ ನಾನೇನೋ ಫುಡ್ ಕೊಡೋಕ್ಕೆ ಕರಿತಾ ಇದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಕರೆದಿದ್ದು ಇದು ಒಂದು ಸೀಮಂತ ಮಾಡಿ ನಮ್ಮ ಪಾಪುಗೆ ಅನ್ನಪ್ರಾಶನ ಮಾಡೋದಕ್ಕೆ ಅಂತ. ಸೊ ಅನ್ನಪ್ರಾಶನದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನೇ ಪಾಪುನ ಎತ್ಕೊಂಡು ಕೂತಿದ್ದೆ. ಇದು ನಡೀತಾ ಇತ್ತು. ಸೊ ಯಾಕೆ ಇದನ್ನು ವೀಡಿಯೋ ಮಾಡಿ ಹಾಕ್ಬಾರ್ದು ಅಂತ ವೀಡಿಯೋ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ನಾನು ಈ ಥರ ಅಂದ್ಕೊಂಡೇ ಇರಲಿಲ್ಲ, ಅಂಗನವಾಡಿಗಳಲ್ಲೆಲ್ಲ ಇದೆಲ್ಲ ಮಾಡ್ತಾರೆ ಅಂತ ನನಗೆ ಕೂಡ ಗೊತ್ತಿರಲಿಲ್ಲ. ಬೇರೆ ಕಡೆ ನಾನು ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಅಂಗನವಾಡಿಗಳಲ್ಲಿ ಮಾಡ್ತಾರೆ ಅಂತ. ಈ ಸೀಮಂತ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದ್ರು, ಸಿಂಪಲಾಗಾದರೂ ಚೆನ್ನಾಗಿರುತ್ತೆ, ಯಾಕಂದರೆ ಇದೆಲ್ಲ ನೆನಪಿಗೆ ಉಳಿಯುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಫಾರ್ ಎವರ್ ಗ್ರೇಟ್ ಲಿಸ್ಟ್ ಎಲ್ಲ ಮಾಡ್ತಿದ್ದಾರೆ ನಮಗೆ, ಅಲ್ಲೆಲ್ಲ ಏನೂ ಮಾಡೇ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಮೂರು ಅಂಗನವಾಡಿ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ನಾನು ತುಂಬ ಗ್ರೇಟ್ಫುಲ್ ಆಗಿರಬೇಕು. ಸಖತ್ತಾಗಿ ಹೆಲ್ಪ್ ಮಾಡ್ತಾರೆ, ಏನೇ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ಎಲ್ಲ ಥರದ್ರಲ್ಲೂ ಬೇರೆ ಕಡೆ ಹೇಗೋ ಗೊತ್ತಿಲ್ಲ, ಆದರೆ ನಾನು ನೋಡಿದ ಮಟ್ಟಿಗೆ ನಾನು ಬೇರೆ ಊರಲ್ಲಿ ನೋಡಿದ್ದೆ. ಸೊ ಅಲ್ಲಿ ಈ ಥರ ಏನು ಮಾಡ್ತಿರ್ಲಿಲ್ಲ, ಕರೆಕ್ಟಾಗಿ ಕರೆದು ಫುಡ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಬಟ್ ನಮ್ಮೂರಲ್ಲಿ ಪಾಪ ಮೇಡಮ್ ಎಲ್ಲನೂ ಮಾಡ್ತಾರೆ. ಜೊತೆಗೆ ಅಲ್ಲಿ ಯಾರ್ದಾದ್ರೂ ಬರ್ತಡೇ ಇದ್ದರೆ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಿಕಾಸ್ ಈ ಥರದ ಒಂದು ಸಣ್ಣ ಸಣ್ಣ ಸೆಲೆಬ್ರೇಷನ್ಸು ಕೆಲವ್ರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಎಲ್ಲ ತಿಂತೀವಿ, ಒಂದು ಇರುವೆ ತಿನ್ನಕ್ಕಾಗಲ್ಲ. ಹ್ಯಾಪಿ ಬರ್ಡೇ ಎಲ್ಲರೂ ಹೇಳೋಣ, ಹ್ಯಾಪಿ ಬರ್ಡೇ ಆಂಟಿ. ಸೊ ಅನ್ನಪ್ರಾಶನ ಥರ ಮಾಡಿದ್ರು, ಅದಕ್ಕೆ ಒಂದು ಬಟ್ಲು ಮತ್ತು ಸ್ಪೂನು ಕೂಡ ಕೊಟ್ಟರು. ರಕ್ಷಿ ಕರಿ ಅಂದರೆ ಅವಳು ತಿರುಗ್ತಾ ಇದ್ಲು, ಅವಳು ರಕ್ಷಿ ಅನ್ಕೊಬಿಟ್ಟಿದ್ದಾಳೆ. ಅಂದರೆ ಅವಳ ಹೆಸರನ್ನ ಅವಳೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳೆ. ಕರೆಂಟ್ ಬೇರೆ ಹೋಗಿತ್ತು, ಅದಕ್ಕೋಸ್ಕರ ವಿಡಿಯೋ ಕ್ಲಿಯರ್ ಇಲ್ಲ. ಆ್ಯಂಡ್ ನಾನು ಓದ್ಕೋತಾ ಇದ್ದೆ. ತಗೊಳ್ಳಿ ಇದು ತಗೊಳ್ಳಿ. ಏನಾಯ್ತು ತಿನ್ನಪ್ಪ, ಪರವಾಗಿಲ್ಲ. ಆ್ಯಕ್ಚುಲಿ ಖರ್ಜೂರದ ಮೇಲೆ ಪಾಪು ಸುಸು ಮಾಡಿಬಿಟ್ಟಿದ್ಲು. ಸೊ ಅದಕ್ಕೋಸ್ಕರ ಇದನ್ನು ಫ್ರ್ಯಾಂಕ್ ಮಾಡಕ್ಕೆ ತಗೊಂಡೋಗಿ ಪಾಪ ಹುಚ್ಚ ಇದಿದ್ಲು. ಅವ್ಳ ಕೈ ಕೊಟ್ಟಿದ್ದೆ ಕವರ್ ಸಮೇತ. ಪಾಪ ಕರ್ಕೊಂಡ್ಬಿಡಿದ್ಲಲ್ಲ ನೀನು, ಹಂಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ, ಕೈ ತೊಳಿಲೇ ಇಲ್ಲ ನೀನು. ಇತ್ತೀಚೆಗೆ ಪಾಪು ಮಾತಾಡೋದು ಕಲಿತಾ ಇದ್ದಾಳೆ. ಅಂದರೆ ಸ್ವಲ್ಪ ರಿಪೀಟ್ ಮಾತಾಡ್ತಾಳೆ, ನಾವು ಮಾತಾಡೋದನ್ನ ರಿವರ್ಸ್ ಮಾಡೋಕ್ಕೆ ನೋಡ್ತಾಳೆ. ಸೊ ಅದಕ್ಕೋಸ್ಕರ ಇದನ್ನು ತರಿಸಿದ್ದೆ ನಾನು. ಇದ್ರ ಪ್ರೈಸ್ ಮತ್ತು ಎಲ್ಲದು ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಆಗಿದೆ. ತುಂಬ ಕಮ್ಮಿ ಅಫೋರ್ಡಬಲ್ ರೇಂಜಲ್ಲಿದೆ. ಪ್ರಾಡಕ್ಟ್ ಲಿಂಕ್ ಬೇಕಿತ್ತು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಮೀಶೋದಲ್ಲಿ ತುಂಬ ಕಮ್ಮಿ ಬೆಲೆಗೆ ಕ್ವಾಲಿಟಿ ಇರೋ ಐಟಮ್ ಸಿಗ್ತಾಯಿದೆ. ಅದರಲ್ಲಿ ಈಗ 70% ಆಫರ್ ಕೂಡ ನಡೀತಾ ಇದೆ. ಸೊ ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ನಿಮ್ಮ ಮಕ್ಕಳಿಗೆ ಇದು ಯೂಸ್ಫುಲ್ ಆಗಿರುತ್ತೆ, ಅಂದರೆ ಹಾಗೂ ಅವರಿಗೆ ಎಂಟರ್ಟೈನ್ಮೆಂಟ್ ಆಗಿ ಕೂಡ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಹೀಗೆ ಬೆಳೆಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.